ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ನೆಚ್ಚಿನ ಲೆಸ್ಲಿಸ್ ಆಲ್ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸ್ಪೆಷಲ್ ಆದ ರೆಸಿಪಿ ಕ್ರಿಸ್ಮಸ್ ಸ್ಪೆಷಲ್ ಸ್ವೀಟ್ ರೋಸ್ ಕುಕೀಸ್. ಕ್ರಿಸ್ಮಸ್ ಸ್ವೀಟ್ಸಲ್ಲಿ ನನಗೆ ತುಂಬಾ ಇಷ್ಟ ಅಂತಂದರೆ ರೋಸ್ ಕುಕೀಸ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಶಂಕರ್ ಪೊಳಿ. ಮುಂಚೆ ಅಮ್ಮ ಮಾಡುವಾಗ ಚೆನ್ನಾಗಿ ತಿಂತಾ ಇದ್ದೆ. ಈಗ ನಾನೇ ಅಮ್ಮನಿಂದ ಕಲ್ತ್ಕೊಂಡೆ. ಇವತ್ತು ಅಮ್ಮ ಹೇಳ್ಕೊಟ್ಟಿದ್ದಾರೆ ಹೇಗೆ ರೋಸ್ ಕುಕೀಸ್ನ ಮಾಡೋದು ಅಂಥೇಳಿ. ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗಿರೋಂಥ ರೋಸ್ ಕುಕೀಸ್ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ ಮೈದಾ ಹಿಟ್ಟು 1 kg ತೊಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 150 ಗ್ರಾಮ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಪ್ಪೆಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ರೋಸ್ ಕುಕೀಸ್ ಚೆನ್ನಾಗಿ ಕಾಣಲಿ, ಡಿಸೈನ್ ಆಗಿ ಕಾಣಲಿ ಅಂತ ಹೇಳಿ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೀಗ 2.5 ತೆಂಗಿನಕಾಯಿದು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಗಟ್ಟಿ ಹಾಲು. ಈ ಹಿಟ್ಟನ್ನು ಫುಲ್ಲು ತೆಂಗಿನಕಾಯಿ ಹಾಲಿನಲ್ಲೇ ಕಲಿಸ್ಕೋಬೇಕು. ಈ ಸ್ವೀಟ್ಗೆ ರೋಸ್ ಕುಕೀಸ್ ಅಂತ ಹೇಳಿ ಹೇಳ್ತಾರೆ. ರೋಸ್ ಕುಕೀಸ್ ಅಂತ ಹೇಳಿದರೆ, ರೋಸ್ ಅಂದರೆ ತೆಂಗಿನಕಾಯಿ ಹಾಲು. ಸೊ ಇದು ತೆಂಗಿನಕಾಯಿ ಹಾಲಿನಿಂದ ಮಾಡೋದ್ರಿಂದ ಇದನ್ನು ರೋಸ್ ಕುಕೀಸ್ ಅಂತ ಹೇಳಿ ಕರೀತಾರೆ. ಈಗ ನೋಡಿದ್ರಲ್ಲ, ನಾನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸಮನೆ ನಾವೇನಾದ್ರೂ ಹಾಲನ್ನ ಹಾಕ್ಕೊಂಡ್ರೆ ತೆಳ್ಳಗಾಯಿತು ಅಂತಂದರೆ ಬ್ಯಾಟರು, ನಮಗೆ ರೋಸ್ ಕುಕೀಸ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಹೇಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾನು 2 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕುಕ್ಕೀಸು ತುಂಬ ಟೇಸ್ಟಿ ಕೂಡ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಂಪ್ಲೀಟಾಗಿ ರೋಸ್ ಕುಕೀಸ್ ಬ್ಯಾಟರ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ತೆಳು ಇರಬೇಕು ಅಂತೇಳಿ. ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಮುಂಚೆನೇ. ಹಾಗೆ ಅದರಲ್ಲಿ ರೋಸ್ ಕುಕ್ಕೀಸಿನ ಅಚ್ಚನ್ನು ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಬಿಸಿ ಆದರೆ ಮಾತ್ರ ನಾವು ಹಿಟ್ಟಿನಲ್ಲಿ ಈ ಥರ ಹದ್ಬಿಟ್ಟು ಆ ಹಿಟ್ಟು ಅದಕ್ಕೆ ಅಂಟೋ ಥರ ಆಗಬೇಕು. ನೋಡಿ, ಈಗ ನಾನು ಡಿಪ್ ಮಾಡಿ ಈಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಅಚ್ಚು ಕಾದಷ್ಟು ಚೆನ್ನಾಗಿ ಹಿಟ್ಟನ್ನು ಇಟ್ಕೊಳ್ಳುತ್ತೆ. ನೋಡಿ, ಈ ಥರ ಎಣ್ಣೆಯಲ್ಲಿ ಬಿಟ್ಟಾಗ ಈ ಥರ ಫ್ಲವರ್ ಆಗಿ ಚೆನ್ನಾಗಿ ಅದು ಡಿಸೈನಲ್ಲಿ ಕಾಣಿಸುತ್ತೆ ನಮಗೆ. ಈ ರೋಸ್ ಕುಕೀಸ್ ಮಾಡುವಂಥ ಅಚ್ಚು ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಇದು ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ. ನೀವೇನಾದರೂ ತಗೋಬೇಕು ಅಂತ ಇದ್ದರೆ ನೀವು ಫ್ಲಿಪ್ಕಾರ್ಟಿಂದ ಬೈ ಮಾಡ್ಬೋದು. ಈಗ ರೋಸ್ ಕುಕೀಸ್ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಅದು ಕಂಪ್ಲೀಟಾಗಿ ಆಗಿದೆ ಅಂತ ಹೇಳಿ. ಒಂದು ರೋಸ್ ಕುಕೀಸ್ನ ಹಾಕಿದ ಮೇಲೆ ಆ ಅಚ್ಚೇನಿರುತ್ತಲ್ಲ ಅದು ಎಣ್ಣೆಯಲ್ಲೇ ಇರಬೇಕು. 2 ಸೈಡಲ್ಲೂ ಇದು ಚೆನ್ನಾಗಿ ಫ್ರೈ ಆಗಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಈಗ ಕಂಪ್ಲೀಟಾಗಿ ರೋಸ್ ಕುಕೀಸ್ ಫ್ರೈ ಆಗಿದೆ. ನೋಡಿ, ಈ ಥರ ತಕ್ಕೊಳ್ಬೇಕು. ಅಚ್ಚು ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆಯಲ್ಲಿ. ಈಗ ಇದನ್ನು ಬ್ಯಾಟರ್ಗೆ ಹಾಕಿಬಿಟ್ಟು ಫುಲ್ ಡಿಪ್ ಮಾಡಲಿಕ್ಕಿಲ್ಲ, ಮೇಲ್ಗಡೆ ಭಾಗ ಮುಳುಗಬಾರ್ದು. ಮತ್ತು ಇದನ್ನು ಈಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಬಿಟ್ಟಾಗ ತಕ್ಷಣಕ್ಕೆ ನೀವು ಅಚ್ಚನ್ನು ಮೇಲಕ್ಕೆ ಎತ್ತಬಾರ್ದು. ಸ್ವಲ್ಪ 1-2 ನಿಮಿಷ ಹಾಗೆ ಬಿಡಬೇಕು ಎಣ್ಣೆಯಲ್ಲಿ. ಆಮೇಲೆ ಇದನ್ನು ಎತ್ತಿದಾಗ ನೀಟಾಗಿ ಅದು ಫ್ಲವರಿನ ಆಕಾರದಲ್ಲಿ ಬರುತ್ತೆ. ರೋಸ್ ಕುಕೀಸಲ್ಲಿರುವಂಥ ಎಣ್ಣೆನೆಲ್ಲ ಸೋಸ್ಕೊಂಡು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಉಳಿದಂತಹ ಎಲ್ಲ ಬ್ಯಾಟರ್ನೂ ಕೂಡ ಇದೇ ಥರ ಮಾಡ್ಕೊಳ್ಬೇಕು. ಒಂದು ಟಿಪ್ಸ್ ಏನಂದರೆ, ನೀವು ಯಾವಾಗ ರೋಸ್ ಕುಕ್ಕೀಸ್ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅದ್ರ ಮುಂಚಿನ ದಿನ ನೀವು ಅಚ್ಚನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಡಿಪ್ ಮಾಡಿ ಇಡಬೇಕು. ಆಗ ನೆಕ್ಸ್ಟ್ ಡೇ ನಿಮಗೆ ಮಾಡಲಿಕ್ಕೆ ಅದು ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ರೋಸ್ ಕುಕೀಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರೇ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್.